ಹಲೋ ಲೇಡೀಸ್, ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಸ್, ಇವತ್ತು ಲಂಚ್ ಬಾಕ್ಸ್ ರೆಸಿಪಿಗೆ ಸ್ವಾಗತ. ಇವತ್ತು ನಾನೊಂದು ಸಿಂಪಲ್ ರೆಸಿಪಿ, ಕ್ವಿಕ್ ರೆಸಿಪಿ ಮೂಲಕ ಬಂದಿದ್ದೀನಿ. ಅದೇ ಪನ್ನೀರ್ ಬಟರ್ ಮಸಾಲ. 100 ಗ್ರಾಮ್ಸ್ ಪನ್ನೀರ್ ರೆಡಿ ಮಾಡ್ಕೊಳ್ಳಿ. 2 ಆನಿಯನ್ಸ್, 3 ಟೊಮೆಟೊಸ್ ಆ್ಯಂಡ್ ಸ್ವಲ್ಪ ಸೋಕ್ಡ್ ಬಾದಾಮ್. ಸೊ ಇಲ್ಲಿ ನಾನು ಚಪಾತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಲಂಚ್ ಬಾಕ್ಸ್ಗೆ ಚಪಾತಿ ಆ್ಯಂಡ್ ಬಟರ್ ಪನ್ನೀರ್ ಮಸಾಲ. ಇಲ್ಲಿ ಬೇಗ ಹೆಚ್ಚಿಟ್ಕೋಣ. ಎಸ್, ಹೆಚ್ಚಿಟ್ಕೊಂಡಾಗಿದೆ ನೋಡಿ. ಪನ್ನೀರ್, ಟೊಮ್ಯಾಟೊ ಇಲ್ಲಿ ರುಬ್ಬಕ್ಕೆ ರೆಡಿಯಾಗಿದೆ. ಟೊಮ್ಯಾಟೊ ಮತ್ತು ಈರುಳ್ಳಿ. ಫಸ್ಟ್ ಇದನ್ನು ತರತರಿಯಾಗಿ ರುಬ್ಕೊಂಡು ಅದ ನಂತರ ಬಾದಾಮ್ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ, ಚಕ್ಕೆ, ಲವಂಗ ನಾನು ಬಳಸ್ತೀನಿ. ಸೊ ಫಸ್ಟು ಟೊಮೆಟೊ, ಆನಿಯನ್, ಬಾದಾಮ್ ಮಾತ್ರ ತರತರಿಯಾಗಿ ರುಬ್ಕೊಂಡ್ಬಿಟ್ಟು ಇದಾದಮೇಲೆ ನಾನು ಲವಂಗ, ಏಲಕ್ಕಿ, ಚಕ್ಕೆ ಹಾಕ್ಕೋತೀನಿ. ಯಾಕೆ ಅಂತ ಅದು ಹೇಳ್ತೀನಿ. ಯಾಕೆಂದರೆ ಸ್ಪೇಸ್ ಕನ್ಸಂಪ್ಷನ್ಗೆ ಅಷ್ಟೇ, ಇನ್ನೇನು ಇಲ್ಲ. ಬನ್ನಿ ಇದು ರುಬ್ಕೋಣ. ತೋರಿಸಿದ್ನಲ್ಲ, ಇವು 3 ಹಾಕಾಯಿತು, ಇನ್ಕ್ಲೂಡಿಂಗ್ ಕೆಂಪು ಮೆಣಸಿನ್ಕಾಯಿ. ಸೊ ಇದನ್ನು ರುಬ್ಕೊಳ್ಳೋದಕ್ಕೆ ರೆಡಿ. ಸೊ ನಾನಿವತ್ತು ಪನ್ನೀರ್ ಬಟರ್ ಮಸಾಲ ಮಾಡೋಕ್ಕೆ ನಂದಿನಿ ಬಟರ್ನ ಯೂಸ್ ಮಾಡ್ತಿದ್ದೀನಿ. ಬರೀ ನಂದಿನಿ ಬಟರ್ ಅಲ್ಲ, ಕಡಾಯಿ ರೆಡಿ ಇದೆ. ಯಾವತ್ತು ಕಾದ ಬಾಣಲೆಗೆ ಬರೀ ಬೆಣ್ಣೆ ಹಾಕಿ ಬಿಡಬಾರ್ದು. ಬೆಣ್ಣೆ ಜೊತೆಗೆ ಒಂಚೂರು ಏನಾದರೂ ಎಣ್ಣೆ, ನೀವು ಅಡುಗೆ ಎಣ್ಣೆ ಏನು ಬಳಸ್ತೀರೋ ಅದನ್ನು ಹಾಕಬೇಕು. ನಾನಿವತ್ತಿಲ್ಲಿ ಬಳಸ್ತಾ ಇದ್ದೀನಿ ಜಕಾಲೀಸ್ ಅವರ ಕೋಕೋನಟ್ ಆಯಿಲ್, ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ನ ಬಳಸ್ತಾ ಇದ್ದೀನಿ. ಜಕಾಲೀಸ್ ಅವ್ರದ್ದು ಈಗಾಗಲೇ ನಾನು ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಲಿಂಕ್ ಶೇರ್ ಮಾಡಿರ್ತೀನಿ, ಚೆಕ್ ಮಾಡ್ಕೋಬೋದು. ಜಕಾಲೀಸ್ ಅವರ ಗ್ರೌಂಡ್ನಟ್ ಆ್ಯಂಡ್ ಕೋಕೋನಟ್ ಆಯಿಲ್. ಇಲ್ಲಿ ಕಡಾಯಿಗೆ ನಾನು ಹೆಚ್ಚಿಟ್ಕೊಂಡಂಥ ಪನ್ನೀರ್ ಹಾಕ್ಕೊಂಡು ಬಾಡಿಸ್ಕೊತಿದ್ದೀನಿ. ನನಗಿಲ್ಲೇನು ಪನ್ನೀರ್ ಸಾಮಾನ್ಯವಾಗಿ ಬಟರ್ ಪನ್ನೀರ್ಗೆ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಏನಿರಲ್ಲ. ಜಸ್ಟ್ ಅದೊಂದು ಫ್ಲಫಿ ಬಂದರೆ ಸಾಕು. ಸೈಡಿಗೆ ಎತ್ತಿಟ್ಕೊಂಡು ನೀವು ಮಿಕ್ಕಿದ್ದನ್ನೆಲ್ಲ ಗ್ರೇವಿಗೆ ಏನು ಬೇಕೋ ಅದನ್ನು ಮಾಡ್ಕೋಬೋದು, ಬೇಸ್ನ. ಸೊ ಇವಾಗಿಲ್ಲಿ ಚೆನ್ನಾಗಿ ಬಟರ್ ಜೊತೆಗೆ ಬೈಂಡ್ ಆಗಿದೆ. ಇದನ್ನು ತೆಗೆದಿಟ್ಕೊಂಡಿದ ನಂತರ ಟೊಮೆಟೊ ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನು ಬಾಡಿಸ್ಕೊಳ್ಳೋಣ. ಇದು ಚೆನ್ನಾಗಿ ಬಾಡಲಿ. ಚೆನ್ನಾಗಿ ನೀವು ಹೀಗೆ ಫ್ರೈ ಮಾಡ್ತಾಯಿರಿ. ಒಂದಕ್ಕೊಂದು ಚೆನ್ನಾಗಿ ಅಂಟ್ಕೊಂಡು ಒಳ್ಳೆ ರುಚಿ ಕೊಡಲಿ. ಆನಿಯನ್ ಮತ್ತು ಟೊಮೆಟೊ ಎಷ್ಟು ಚೆನ್ನಾಗಿ ಬೇಯುತ್ತೋ ಒಗ್ಗರಣೆಯಲ್ಲಿ, ಗ್ರೇವಿ ಅಷ್ಟು ಚೆನ್ನಾಗಿ ಇರುತ್ತೆ. ಆ್ಯಂಡ್ ಮೇಯ್ನ್ ಬೇಸ್ ಏನು ರುಬ್ಬಿಟ್ಕೊಂಡಿರ್ತೀವಲ್ವ, ಅದೇ ಒಳ್ಳೆ ಟೇಸ್ಟ್ ಕೊಡೋದು. ಬನ್ನಿ ರುಬ್ಬಿಟ್ಕೊಂಡಿರೋದು ಹಾಕ್ಕೊಂಡು ಒಂದು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಚಕ ಅಂತ. ಎಸ್, ಈ ಪನ್ನೀರ್ ಬಟರ್ ಮಸಾಲಾಗೆ ನೀವು ಯಾವುದೇ ಅಡಿಷ್ನಲ್ ಗರಂ ಮಸಾಲ ಬಳಸ್ದಿರಾ ಇನ್ನೂ ಟೇಸ್ಟಾಗಿರುತ್ತೆ. ಇಲ್ಲಿ ನಾನು 100% ಗರಂ ಮಸಾಲ ಬಳಸ್ತಿಲ್ಲ. ಜಸ್ಟ್ ಇಷ್ಟೇ, ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಜೀರಾ ಪುಡಿ ಇಷ್ಟನ್ನು ಬಳಸಿ, ಅರಿಶಿನ ಬಳಸಿ ಮಾಡಿ ಬೇಯಿಸಿ. ಇಂಪಾರ್ಟೆಂಟ್ ಏನಿದಕ್ಕೆ ಟೇಸ್ಟ್ಗೆ ಅಂದರೆ ರುಬ್ಕೊಂಡಿರುವಂತಹ ಟೊಮೆಟೊ ಆ್ಯಂಡ್ ಆನಿಯನ್ ಪ್ಯೂರಿ ಮತ್ತು ಬಾದಾಮ್, ಈ 3 ನಿಮಗೆ ಒಳ್ಳೆ ಟೇಸ್ಟ್ ಕೊಡೋದು. ಇನ್ಕ್ಲೂಡಿಂಗ್ ಚಕ್ಕೆ, ಲವಂಗ, ಏಲಕ್ಕ. ಅದು ನಿಮಗೆ ಬ್ಲೈಂಡ್ ಆಗೋಗುತ್ತೆ. ಬಟ್ ಈ 3 ರುಬ್ಕೊಂಡಿರೋದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಇದು ಕುದೀತಾ ಇದ್ದಂಗೆ ನಾವು ರೆಡಿ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲೊಂಚೂರು ಇಂಗು ಕೂಡ ಬಳಸಿದ್ದೀನಿ. ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಗೂ ಅರಿಶಿನ, ಜೀರಿಗೆ, ಇಂಗು ಜೊತೆಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕಾದ್ರೆ ನಾನು ಕೊನೆಗೆ ಹಾಕ್ಕೋತಿದ್ದೀನಿ ಪನ್ನೀರನ್ನ, ಮುರಿದು ಹೋಗೋದು ಬೇಡ ಅಂತ. ಚೆನ್ನಾಗಿದು ಉಪ್ಪು ಖಾರ ಅಂಟ್ಲಿ ಅಂತ ಹೇಳಿಬಿಟ್ಟು ಒಂದಷ್ಟೊತ್ತು ಬೆರೆಸ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ಇದು ಚೆನ್ನಾಗಿ ಈ ಥರ ತಿರುಚಿ ಮೊಗಚು ಹಾಕಿ ಇವಾಗ ಇದನ್ನು ಕುದೀಲಿ. ಒಂದು 5 ನಿಮಿಷ ವೆಯ್ಟ್ ಮಾಡೋಣ. ಇದು ಕುದೀತಾ ಇದೆ, ಈ ಥರ ಬಬಲ್ಸ್ ಬಂದು ಆಯಿಲ್ ಬಿಟ್ಕೋತಾ ಇದೆ. ಈ ಟೈಮಲ್ಲಿ ನಾವು ಒಂಚೂರು ಕಸೂರಿ ಮೇಥಿನ ಹಾಕಿದ್ರೆ ಒಳ್ಳೆ ರುಚಿ ಕೊಡುತ್ತೆ. ಸೊ ಕಸೂರಿ ಮೇಥಿ ಹಾಕಾಯಿತು. ಇವಾಗ ಇದು ರೆಡಿಯಾಗಿದೆ. ಆಲ್ಮೋಸ್ಟ್ ಇನ್ನು ಪ್ಯಾಕಿಂಗ್ ಅಷ್ಟೇ ರೆಡಿ ಆಗಬೇಕಾಗಿದೆ. ಸೊ ಬನ್ನಿ, ಇವಾಗ ಚಪಾತಿ ಡೋ ರೆಡಿ ಇದೆ. ಚಪಾತಿ ಮಾಡೋಣ ಚಕ ಅಂತ. ಬಾಕ್ಸ್ ಪ್ಯಾಕ್ ಮಾಡೋದಕ್ಕೆ ತಡ ಮಾಡೋದು ಬೇಡ. ಸೊ ನೋಡಿ, ಪನ್ನೀರ್ ರೆಡಿ ಆಯಿತು. ಇಲ್ಲಿ ಚಪಾತಿ ಕೂಡ ಸಿದ್ಧವಾಗ್ತಾ ಇದೆ.
ಚಪಾತಿಗೆ ಬ್ರಷ್ ಮಾಡ್ತಿರೋದು ಯಾಕೆ ಅಂದರೆ ಲಂಚ್ ಬಾಕ್ಸಿಗೆ ಹಾಕಬೇಕಾದ್ರೆ ಚಪಾತಿ ಸಾಫ್ಟಾಗಿದ್ದರೆ ಮಕ್ಕಳಿಗೂ ಹೊಟ್ಟೆ ನೋವು ಬರೋ ಸಾಧ್ಯತೆಗಳಿರೋದಿಲ್ಲ. ಸೊ ಹಾಗಾಗಿ ಚಪಾತಿನ ಹೀಗೆ ಫೋಲ್ಡ್ ಮಾಡಿ ಹಾಕ್ತೀನಿ. ಚಪಾತಿ ಬೆಂದಾಯಿತು. ಸೊ ನನ್ನ ಲಂಚ್ ಬಾಕ್ಸ್ ಸಿದ್ಧ ಮಾಡಾಯಿತು. ನೋಡಿ, ಗ್ರೇವಿ ಚಪಾತಿ ಆ್ಯಂಡ್ ಸ್ನ್ಯಾಕ್ಸ್. ಬಾಯ್ ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ. ನೀವು ಕೂಡ ಈ ಸಿಂಪಲ್ ರೆಸಿಪಿ ಎಂಜಾಯ್ ಮಾಡಿ, ಮಾಡ್ತಾ ಖುಷಿಯಾಗಿ ಮಾಡಿ. ಥ್ಯಾಂಕ್ ಯು.